ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಕಾಯ್ದೆ ನಿನ್ನೆಯಷ್ಟೇ ಪಾಸ್ ಆಗಿದೆ. ಆದರೆ ಇವತ್ತು ರಾಜ್ಯಸಭೆಗೆ ಮಸೂದೆಯನ್ನು ಮಂಡನೆ ಮಾಡಲಾಗುತ್ತೆ, ಟೇಬಲ್ ಮಾಡಲಾಗುತ್ತೆ. ಹಾಗಾದರೆ ಇವತ್ತು ರಾಜ್ಯಸಭೆಯಲ್ಲಿ ಕೋಲಾಹಲ ಖಂಡಿತವಾಗಿಯೂ ಕೂಡ ಇದ್ದೇಳುತ್ತೆ. ನಿನ್ನೆಯೂ ಕೂಡ ಲೋಕಸಭೆಯಲ್ಲಿ ಬಿಲ್ ಮಂಡನೆ ಮಾಡಿದಾಗ ಬಹಳ ದೊಡ್ಡ ಮಟ್ಟದ ಕೋಲಾಹಲವನ್ನು ಎದುರಿಸಬೇಕಾಯಿತು. ವಿರೋಧ ಪಕ್ಷಗಳು ಧರಣಿಯನ್ನು ಮಾಡಿದರು. ಧರಣಿ ಮಾಡೋದ್ರ ಮೂಲಕ ಬಹಳ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕಾರಣವಾಯಿತು. ಲೋಕಸಭೆಯಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಯಿತು. ಆ ಎಲ್ಲ ಸದ್ದುಗದ್ದಲದ ಮಧ್ಯೆ ಬಹುಮತವನ್ನು ಹೊಂದಿದ್ದಂಥ BJP ಅಥವಾ ಕೇಂದ್ರ ಸರ್ಕಾರ ಬಿಲ್ಲನ್ನು ಪಾಸ್ ಮಾಡಿಕೊಳ್ತು. ಆದರೆ ರಾಜ್ಯಸಭೆಯಲ್ಲಿ ಇವತ್ತು ಚರ್ಚೆಗೆ ಬರಬೇಕಾಗತ್ತೆ. ಒಂದು ಸುದೀರ್ಘ ಚರ್ಚೆಯನ್ನು ನಿರೀಕ್ಷಿಸಲಾಗ್ತಾ ಇದೆ. ಮಧ್ಯಾಹ್ನ 2 ಗಂಟೆ ಮೇಲೆ ಈ ಮಸೂದೆ ಮೇಲೆ ಚರ್ಚೆ ಆರಂಭ ಆಗುತ್ತೆ. ರಾಜ್ಯಸಭೆಯಲ್ಲಿ 7 ಗಂಟೆಗಳ ಕಾಲ ಚರ್ಚೆ ನಡೆಯುವ ಸಾಧ್ಯತೆಗಳಿದ್ದಾವೆ. ಲೋಕಸಭೆಯಲ್ಲಿ ಇವತ್ತು ಕೂಡ ಗಲಾಟೆ ಮುಂದುವರಿಕೆ ಆಗುವ ಲಕ್ಷಣಗಳಿದ್ದಾವೆ. ಯಾಕೆಂತ ಹೇಳಿದ್ರೆ ಇಡೀ ದೇಶದಲ್ಲಿ ಜೆನ್ಜಿ ಹೋರಾಟ ಅಥವಾ CJP ಹೋರಾಟ ದೊಡ್ಡ ಮಟ್ಟಕ್ಕಾಯಿತು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಪರೀಕ್ಷಾ ಅಕ್ರಮ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೇಂದ್ರದ ಸಚಿವರನ್ನು ರಾಜೀನಾಮೆ ಪಡೆದೇ ಇರೋದು, ಜೊತೆಗೆ ಯಾರು ಲೀಕಿಗೆ ಕಾರಣರಾಗಿದ್ದಂಥ ವ್ಯಕ್ತಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳದೇ ಇರೋದು, ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿ ಪೋಷಕರನ್ನು ಮತ್ತು ಹೋರಾಟಗಾರರನ್ನು ಕೆರಳಿಸುವಂತೆ ಮಾಡಿತ್ತು. ಸುದೀರ್ಘ ಹೋರಾಟದ ಬಳಿಕ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ರು. ಅದಾದ ಬಳಿಕ ಕೆಲವು ದಿನಗಳಲ್ಲಿ, ರಾಜೀನಾಮೆ ಪಡೆದ 2 ದಿನಗಳಲ್ಲಿ ಅಷ್ಟೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಈಗ ಬಿಲ್ ಮಂಡನೆ, ಪರೀಕ್ಷಾ ಅಕ್ರಮ ತಡೆ ಬಿಲ್ ಮಂಡಿಸಲಾಗಿದೆ. ಸೊ ಹೀಗಾಗಿ ಇದು ಎಷ್ಟು ಸಮಂಜಸ, ಜೊತೆಗೆ ಬಿಲ್ನಲ್ಲಿರುವಂಥ ಅಂಶಗಳೇನಿದ್ದಾವೆ ಎಷ್ಟು ಪೂರಕವಾಗಿದ್ದಾವೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತು ರಾಜ್ಯಸಭೆಯಲ್ಲಿ ಟೇಬಲ್ ಮಾಡಲಾಗುತ್ತೆ, ಮಂಡನೆ ಮಾಡಲಾಗುತ್ತೆ. ಆನಂತರದಲ್ಲಿ ಒಂದು ಸುದೀರ್ಘ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆಗಳಿದ್ದಾವೆ.